ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಮೂಲಂಗಿ ಸಾರು ಮಾಡೋಣ ಅಂಥೇಳಿ ಮೂಲಂಗಿ ಎಲ್ಲ ತೊಳ್ಕೊಂಡು ನೀಟಾಗಿ ಅದರ ಜೊತೆಗೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ತರಕಾರಿ ಬೇಳೆ ಸಾರನ್ನ ಖಾರ ರುಬ್ಬಿಟ್ಟು ಮಾಡ್ತೀನಿ, ಅಂದರೆ ಕಾಯಿ ಈರುಳ್ಳಿ ಎಲ್ಲ ರುಬ್ಬ ಹಾಕಿ ಮಾಡ್ತೀನಿ. ಆದರೆ ಇವತ್ತು ಹಾಗೆ ಮಾಡ್ತಾ ಇರೋದ್ರಿಂದ, ಅಂದರೆ ಪುಡಿ ಉದುರಿಸಿ ಮಾಡ್ತಾ ಇರೋದ್ರಿಂದ ಎಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮುಂಚೆ ಥರನೇ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಯೂಟ್ಯೂಬಲ್ಲಿ ಪ್ರತಿದಿನ ಮಿನಿ ಬ್ಲಾಗ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಟ್ಯೂಬಲ್ಲಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಲೀಜಾಯಿತು, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂಥೇಳಿ ಹೀರೆಕಾಯಿ ಬೋಂಡ ಮಾಡ್ತಾ ಇದ್ದೆ. ಮಕ್ಕಳು ಬಂದಮೇಲೆ ಮಾಡಿಕೊಡೋಣ ಅಂಥೇಳಿ ರೆಡಿ ಮಾಡಿಟ್ಟು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದೆ. ಅದಾದ ನಂತರ ಒಂದು ಸ್ವಲ್ಪ ಎಕ್ಸಾಟಿಕ್ ಫ್ರೂಟ್ಸ್ನ ತೊಗೊಂಬಂದಿದ್ವಿ ಮಾರ್ಕೆಟಿಂದ. ಮ್ಯಾಂಗೋಸ್ಟಿನ್ ಅಂದರೆ ಕೆನ್ನೆ ಎಳೆ, ಹಾಗೆಯೇ ಪೀಚ್ ತೊಗೊಂಬಂದಿದ್ವಿ. ಅದನ್ನು ಕೂಡ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾನಿಲ್ಲಿ ಬೋಂಡ ಮಾಡಿಕೊಂಡು ಸಂಜೆ ಕೂತ್ಕೊಂಡು ಈ ವೆದರಲ್ಲಿ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇವತ್ತಿಗೆ ನನ್ನ ಬ್ಲಾಗ್ ಮುಗಿತು, ಬರಲಾ, ಬಾಯ್.